ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತು ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಬಂದಿದ್ದೇನೆ. ಅಂದರೆ ಹಣವನ್ನು ಯಾವ ಥರ ಸಂಪಾದನೆ ಮಾಡಬೇಕು, ಮತ್ತು ಮನೆಯಲ್ಲಿಯೇ ಕುಳಿತು ಕೆಲಸ ಮಾಡಬಹುದಾ, ಹೆಣ್ಮಕ್ಳು ಕೂಡ ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡಬಹುದು, ಯಾವ ಥರ ಕೆಲಸ ಮಾಡಬಹುದು, ಏನೇನು ಕೆಲಸ ಮಾಡಬಹುದು, ಮನೆಯಲ್ಲಿನೇ ಇದ್ದುಕೊಂಡು ಕೆಲಸ ಮಾಡಿ ಹಣ ಸಂಪಾದನೆ ಮಾಡಬಹುದಾ ಅಂತ ಎಷ್ಟು ಜನರ ಮೈಂಡಲ್ಲಿ ಇರುತ್ತೆ. ಯಾವ ಥರ ಮನೆಯಲ್ಲಿ ಕೂತ್ಕೊಂಡು ಹಣವನ್ನು ಸಂಪಾದನೆ ಮಾಡೋದು ಅಂತ ಅಂದರೆ, ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಒಂದಿಷ್ಟು ಕೆಲಸಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮನೆಯಲ್ಲಿ ಟೇಲರಿಂಗ್ ಬರ್ತಿದ್ರೆ ಟೇಲರಿಂಗನ್ನು ಟ್ರೈ ಮಾಡಬೇಕು, ಮನೆಯಲ್ಲಿನೇ ಮಾಡಬಹುದು ಅದು ಕೂಡ. ಆಮೇಲೆ ಪಿಕೋ ಪಾಲ್ ಅದನ್ನು ಕೂಡ ಮನೆಯಲ್ಲಿ ಮಾಡಬಹುದು. ಮತ್ತು ಏನೋ ವರ್ಕಿಂಗ್ ಇರುತ್ತೆ ಗೊತ್ತಾ, ಡಿಸೈನ್ ಸಾರಿಗೆಲ್ಲ ಡಿಸೈನ್ಸ್ ಮಾಡೋದು ಒಂದು ಮಷಿನ್ ಇರುತ್ತೆ, ಅದು ಕೂಡ ನಾವು ಮನೆಯಲ್ಲಿನೇ ಟ್ರೈ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಾರಿ ಕುಚ್ಚು ಹಚ್ಚುವುದು, ಇಷ್ಟು ಕೆಲಸನೂ ನಾವು ಮನೆಯಲ್ಲಿನೇ ಹೆಣ್ಮಕ್ಳು ಮಾಡಬಹುದು. ಅದರಿಂದ ಎಷ್ಟೋ ಲಾಭ ಇದೆ. ಅದನ್ನು ನಾವು ಯಾವ ಥರ ಮಾಡಬೇಕು ಅಂತ ಅಂದರೆ, ನಾವು ಬುದ್ಧಿಯನ್ನು ಉಪಯೋಗಿಸ್ಬೇಕು. ಹೇಗೆ ಅಂತಂದರೆ, ಮೊದಲನೇದಾಗಿ ನಾವು ಬಂದಿರೋ ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಮಾತಾಡಬೇಕು. ನಾವು ಅವರಿಗೆ ಸಿಟ್ಟು ಮಾಡಿದರೆ ಇನ್ನೊಂದು ಸಲ ಅವರು ಬರಲ್ಲ. ಎಷ್ಟಪ್ಪ ಇವಳಿಗೆ ಸೊಕ್ಕು, ಕಲ್ತಿದ್ದಾಳೆ ಅಂತ ಹೇಳಿಬಿಟ್ಟು ಎಷ್ಟು ಸೊಕ್ಕು ಅಂತ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಹೆಣ್ಮಕ್ಳು ಕಲಿದೇ ಇದ್ರೂ ಕೂಡ ಈ ಕೆಲಸನ ಮಾಡ್ಬೋದು. ಅಂದರೆ ಏನು ಎಜುಕೇಷನ್ ಕಲ್ತಿಲ್ಲ ಅಂದರೂ ಕೂಡ ನಾಲೆಜ್ ಬೇಕು, ಹೊರಗಿನ ನಾಲೆಜ್ ಆದರೂ ಇದ್ದೇ ಇರುತ್ತೆ ಎಲ್ಲರಿಗೂ ಕಾಮನ್ ಆಗಿ. ಸೊ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾವು ಈ ಹೊಲಿಗೆ ಮಷಿನ್ನಲ್ಲಿನೂ ಕೂಡ ಎಷ್ಟೊಂದು ಲಾಭನ ಗಳಿಸ್ಬೋದು. ಇದರಲ್ಲಿ ಇರುವಂಥ ಲಾಭ ಎಲ್ಲೂ ಕೂಡ ಇಲ್ಲ. ಸೊ ನಾವು ಗಳಿಸ್ಬೋದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮನೆಯಲ್ಲಿನೇ ನಾವು ಮೆಸ್ಸನ್ನು, ಅಂದರೆ ಮೆಸ್ ಥರ ಇಲ್ಲೇ ಬಂದು ಅವರು ಊಟ ಮಾಡಬೇಕಂತ ಏನಿಲ್ಲ. ನಾವು ಹೋಗ್ಬಿಟ್ಟು ಸಪ್ಲೈ ಮಾಡ್ಬೋದು ಅವರಿಗೆ. ಅಂದರೆ ಬೋರ್ಡ್ ಹಾಕೋದು, ನಮ್ಮ ಮನೆಗೆ ಬೋರ್ಡ್ ಹಾಕಿ ನಾವು ಆ ಕೆಲಸನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲಿನೇ. ಅಂದರೆ ಎಲ್ಲನೂ ನಮಗೆ ಅಡುಗೆ ಚೆನ್ನಾಗಿ ಬರ್ತಿತ್ತು ಅಂದರೆ ಯಾವುದು ಪ್ರಾಬ್ಲಮ್ ಇರಲ್ಲ, ಮಾಡ್ಬೋದು. ಅಂದರೆ ನೀವು ಹೆಂಗಿರುತ್ತೆ, ಜನ ಬಿಸ್ನೆಸ್ ಯಾವ ಥರ ಮಾಡಬೇಕು ಅಂತಂದರೆ, ಜನರ ಮೈಂಡ್ ಹೆಂಗಿರುತ್ತೆ ಅಂದರೆ, ಒಂದು ಟೇಸ್ಟಿನೂ ಕೇಳ್ತಾರೆ. ಈ ವಿಷಯದಲ್ಲಿ ಟೇಸ್ಟಿ ಕೇಳ್ತಾರೆ, ಬಟ್ ಸ್ವಲ್ಪ ಅಮೌಂಟು ಕಡಿಮೆ ಕೇಳ್ತಾರೆ. ಸೊ ನಾವೇನು ಮಾಡಬೇಕಂದ್ರೆ, ಅವರಿಗೆ ಎಲ್ಲ ಇರೋ ಮೆಸ್ ಎಷ್ಟಿದಾವೋ ಎಲ್ಲನೂ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಮ್ಮ ಮೆಸ್ಸಿಗೆ ಬರೋ ಥರ ಮಾಡಬೇಕು. ಅಂದರೆ ಸ್ವಲ್ಪ ಅಮೌಂಟನ್ನು ಕಡಿಮೆ ಮಾಡಬೇಕು. ಅಮೌಂಟನ್ನು ಕಡಿಮೆ ಮಾಡಿಬಿಟ್ಟು ರೀಸನೇಬಲ್ ರೇಟ್ನಲ್ಲಿ ನಾವು ಅವರಿಗೆ ಊಟ ಕೊಡ್ತಾ ಇದ್ದರೆ ಅವರು ನಮ್ಮ ಕಡೆ ಬರ್ತಾರೆ. ಒಬ್ಬರಿಂದ ಇನ್ನೊಬ್ಬರು ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಟ್ರಿಕ್ಸನ್ನು ನಾವು ಯೂಸ್ ಮಾಡಬೇಕು. ಆವಾಗ ನಮಗೆ ಅಲ್ಲಿ ಲಾಭನೂ ಆಗುತ್ತೆ. ಆ ಲಾಭದ ಜೊತೆಗೆ ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ ಕೂಡ ಬರ್ತಾರೆ. ಸೊ ಈ ಥರನ ನಾವು ಮೆಸ್ ಮನೆಯಲ್ಲಿನೇ ಕೂಡ ಇದನ್ನು ನಾವು ನಡೆಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಜನ ಕಲ್ತವ್ರು ಇರ್ತಾರೆ, ಎಜುಕೇಷನ್ ಮುಗಿಸಿರ್ತಾರೆ, ಮದುವೆ ಆದಮೇಲೆ ಅವ್ರಿಗೆ ಎಲ್ಲೂ ಹೊರಗಡೆ ಹೋಗೋಕೆ ಆಗಲ್ಲ, ಮನೆಯಲ್ಲಿನೇ ಮಾಡಬೇಕು ಏನಾದರೂ ಕೆಲಸ ಅಂತ ಅಂದಾಗ ಅವರು ಕೂಡ ಟ್ಯೂಷನ್ ಹೇಳ್ಬೋದಲ್ವಾ, ಬೇರೆದವ್ರಿಗೆ ಟ್ಯೂಷನ್ ಹೇಳಿ ಅದರಿಂದನೂ ಅವರು ಹಣವನ್ನು ಸಂಪಾದನೆ ತಮಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಬೋದು. ಇವಾಗ ಸಮ್ಮರ್ ಸೀಸನ್ ಇದ್ದಾಗೂ ಕೂಡ ಟ್ಯೂಷನ್ ಹೇಳಿಬಿಟ್ಟು ಸಂಪಾದನೆ ಮಾಡ್ಬೋದು. ರೆಗ್ಯುಲರ್ ಸ್ಕೂಲು ಕಾಲೇಜ್ ಇದ್ದಾಗ ಕೂಡ ಅವಾಗೂ ಕೂಡ ಸ್ಟೂಡೆಂಟ್ಸ್ ಬರ್ತಾರೆ. ಅದೇ ಥರ ಅವರು ಕೂಡ ಸಂಪಾದನೆ ಕಲ್ತವರು ಕೂಡ ಮನೆಯಲ್ಲಿನೂ ಕೂತು ಸಂಪಾದನೆ ಮಾಡಬಹುದು. ಹೊರಗೆ ಹೋಗ್ಬೇಕಂತ ಏನಿಲ್ಲ. ಯಾಕಂದರೆ ಕೆಲವೊಂದಿಷ್ಟು ಮನೆಯಲ್ಲಿ ಹೊರಗಡೆ ಕಳಿಸಲ್ಲ. ಮನೆಯಲ್ಲಿನೇ ಮಾಡಬೇಕು ಅಂತ ಅಂದರೆ ಈ ಥರನೂ ಕೂಡ ನಾವು ಪ್ಲ್ಯಾನ್ ಮಾಡಿ ಮನೆಯಲ್ಲಿನೇ ಕೆಲಸನ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿನೇ ಕೆಲವೊಂದಿಷ್ಟು ಜನರಿಗೆ ಪರ್ಮಿಷನ್ ಇರುತ್ತೆ, ಕೆಲವೊಂದಿಷ್ಟು ಜನರಿಗೆ ಪರ್ಮಿಷನ್ ಇರಲ್ಲ. ಮನೆಯಲ್ಲಿನೇ ಏನೋ ಲಾಗ್ ಮಾಡ್ಬೋದು, ಯೂಟ್ಯೂಬ್ ಮಾಡಿ ಹಣವನ್ನು ಸಂಪಾದನೆ ಮಾಡಬಹುದು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಯಾವುದೂ ಕೂಡ ತಕ್ಷಣಕ್ಕೆ ಸಕ್ಸಸ್ ಸಿಗಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇವಾಗ ಮನೆಯಲ್ಲಿನೇ ಅಂತ ಅಂದರೆ ಲಾಗ್ ಮಾಡ್ಬೋದು. ಆಮೇಲೆ ಅಡುಗೆ ರೆಸಿಪಿ ಏನು ಮಾಡ್ತಾ ಇರ್ತೀವಿ ನಾವು, ಅದನ್ನು ಕೂಡ ನಾವು ವಿಡಿಯೋ ಮಾಡಿ ಹಾಕ್ಬೋದು, ಅಪ್ಲೋಡ್ ಮಾಡ್ಬೋದು. ನಮಗೆ ಮನೆಯಲ್ಲಿನೇ ಇಂಟ್ರೆಸ್ಟ್ ಯಾವುದ್ರಲ್ಲಿದೆಯೋ ಆ ಥರ ವಿಡಿಯೋ ನಾವು ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ಬೋದು. ಅದಕ್ಕೆ ಇದೇ ಥರ ವಿಡಿಯೋ ಹಾಕಬೇಕಂತ ಏನಿಲ್ಲ. ನಿಮಗೆ ಎದರಲ್ಲಿ ನಾಲೆಜ್ ಇದೆಯೋ ಆ ಥರ ವಿಡಿಯೋನ ನಾವು ಹಾಕೊಂಡು ಹೋದರೆ ಅದರಲ್ಲೂ ಕೂಡ ನಾವು ಇವತ್ತಲ್ಲ ನಾಳೆ ಸಕ್ಸಸ್ಸನ್ನು ಕಾಣ್ಬೋದಲ್ವಾ. ಯಾಕಂತಂದರೆ ಕೆಲವೊಂದಿಷ್ಟು ಮನೆಯಲ್ಲಿ ಯಾವ ಥರ ಇರ್ತಾರೆ ಅಂದರೆ, ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಇರಲ್ಲ. ಯಾಕಂತಂದರೆ ನಮಗೆ ಯಾವ ಥರ ಅಂತ ಅಂದರೆ,
ನಮಗೆ ಏನು ಇಷ್ಟ ಅದನ್ನೋ ಅದನ್ನು ನಾವು ಮಾಡಬೇಕು. ಯಾಕಂದರೆ ಎಲ್ಲರೂ ರಿಸ್ಟ್ರಿಕ್ಷನ್ ಹಾಕಲ್ಲ, ಹಂಗಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಪರ್ಮಿಷನ್ನು ಕೊಡಲ್ಲ. ಸೊ ಯಾರ ನಮಗೆ ನಮ್ಮ ಮನೆಯಲ್ಲಿ ಸಪೋರ್ಟಿವ್ ಜಾಸ್ತಿ ಯಾವ ಕಡೆ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಈ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಬೋದಲ್ವಾ. ಮನೆಯಲ್ಲಿನೇ ಇದ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿರುವಾಗ ಹೊರಗೆ ಹೋಗ್ಬೇಕನ್ನೋ ಅವಶ್ಯಕತೆನೇ ಬರಲ್ಲ ನಮಗೆ. ಆರಾಮಾಗಿ ನಮ್ಮ ಕೆಲಸನ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಮನೆಯಲ್ಲಿನೇ ಇರ್ಬೋದಲ್ವಾ, ಹೊರಗಡೆ ಹೋಗ್ಬೇಕಂತ ಏನಿಲ್ಲ. ಸೊ ಇದು ಒಂದು ಕೂಡ ನಾವು ಕೆಲಸನ ಮನೆಯಲ್ಲಿನೇ ಮಾಡ್ಬೋದು. ಮತ್ತು ಮನೆಯಲ್ಲಿ ಮಾಡುವಂಥ ಕೆಲಸಗಳು ಮತ್ತು ಯಾವ್ಯಾವ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಪ್ಲ್ಯಾಟ್ಫಾರ್ಮ್ಸ್ಗಳು ಯಾವ ಥರ ಅದಾವ ಅಂತಂದ್ರೆ ಮನೆಯಲ್ಲಿನೇ ಕುಂತ್ಕೊಂಡು ನಾವು ಫ್ಲಿಪ್ಕಾರ್ಟ್ ಅನ್ನೋ ಆ್ಯಪ್ನಲ್ಲಿನೂ ಕೂಡ ಅರ್ನ್ ಮಾಡ್ಬೋದು. ಅಂದರೆ ಕಂಪ್ಯೂಟರ್ ಬೇಕಾಗುತ್ತೆ, ಅದಕ್ಕೆ ಲ್ಯಾಪ್ಟಾಪ್ ಬೇಕಾಗುತ್ತೆ. ಸೊ ಅದರಿಂದನೂ ಕೂಡ ನಾವು ಅರ್ನ್ ಮಾಡ್ಬೋದು ಮನೆಯಲ್ಲಿನೇ ಕೂತ್ಕೊಂಡು. ಅದೇ ವರ್ಕ್ ಫ್ರಮ್ ಹೋಮ್ ಇದೆ ಅದು ಕೂಡ. ಸೊ ಅದನ್ನು ಮಾಡಬೇಕು ಅಂದರೆ ಸ್ವಲ್ಪ ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ನಾವು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟೈಮ್, ಈ ಥರ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಟೈಮ್ ನೋಡಿಕೊಂಡು ನಿಮಗೆ ಯಾವ ಕೆಲಸ ಮಾಡಬೇಕು ಅನಿಸುತ್ತೋ, ಯಾವ ಕೆಲಸದಲ್ಲಿ ನಿಮಗೆ ಈಸಿ ಅನಿಸುತ್ತೋ, ಇಂಟ್ರೆಸ್ಟ್ ಇರುತ್ತೋ ಆ ಕೆಲಸನ ನಾವು ಮನೆಯಲ್ಲಿನೇ ಕೂತ್ಕೊಂಡು ಮಾಡಬೇಕು. ಹೆಣ್ಮಕ್ಳು ಅಂದ ತಕ್ಷಣ ಮನೆಯಲ್ಲೇ ಕೂರಬೇಕು, ಏನೋ ಕೆಲಸ ಮಾಡಬಾರ್ದು ಅಂತ ಇದ್ದಾಗ ಏನೂ ಮಾಡೋಕ್ಕೆ ಬರಲ್ಲ. ನಾವು ನಮಗೆ ಏನಾಗುತ್ತೋ ಆ ಕೆಲಸನ ನಾವು ಮನೆಯಲ್ಲಿನೇ ಮಾಡ್ಬೋದು, ಹೊರಗಡೆ ಹೋಗ್ಬೇಕಂತ ಏನು ಇರಲ್ಲ. ಸೊ ಇಷ್ಟೆಲ್ಲ ನಮಗೆ ಒಂದಿಷ್ಟು ಟಿಪ್ಸ್ಗಳನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಮತ್ತು ಇವಾಗ ಮತ್ತೆ ಒಂದು ಬಿಸ್ನೆಸ್ ಏನಂತಂದರೆ ರೊಟ್ಟಿ ಮಾಡೋದು ಯಾರಿಗೆ ಬರುತ್ತೋ ಅದನ್ನು ಕೂಡ ನಾವು ಇವಾಗ ಮನೆಯಲ್ಲಿನೇ ಮಾಡಿಬಿಟ್ಟು ಮಾರ್ಬೋದು. ಮತ್ತು ಬೇರೆ ಬೇರೆ ಹಿಟ್ಟುಗಳನ್ನು ಪ್ರಿಪೇರ್ ಮಾಡಿ ಅದನ್ನು ಕೂಡ ನಾವು ಸೇಲ್ ಮಾಡ್ಬೋದು ಮನೆಯಲ್ಲಿನೇ ಕೂತ್ಕೊಂಡು. ಎಷ್ಟೊಂದು ನಮ್ಮ ಮನೆಯಲ್ಲಿನೇ ಕುಂತ್ಕೊಂಡು ಮಾಡುವಂಥ ಕೆಲಸಗಳು ಇದ್ದಾವೆ. ಹೆಣ್ಮಕ್ಳು ಅಂದ ತಕ್ಷಣ ಕೀಳಾಗಿ ನೋಡಬಾರ್ದು ಯಾರು ಕೂಡ, ಅಂದರೆ ಕೀಳಾಗಿ ನೋಡುವಂಥ ಜನನೂ ಕೂಡ ಇದ್ದಾರೆ. ಯಾಕಂತಂದರೆ ಕೆಲವೊಂದಿಷ್ಟು ಜನರಿಗೆ ನಾಲೆಜೇ ಇರಲ್ಲ, ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾಲೆಜೇ ಇರಲ್ಲ, ಸುಮ್ಮನೆ ಏನಾದರೂ ಮಾತಾಡ್ತಾ ಇರ್ತಾರೆ. ಬೇರೆದವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ನಾವು. ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಲಿ, ಮತ್ತು ಒಂದು ನಮ್ಮದು ಏನೋ ಒಂದು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡೋದಾಗಲಿ, ನಾವು ಈ ಬೇರೆದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಬಿಡ್ಬೇಕು. ಯಾಕಂತಂದರೆ ಬೇರೆದವ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಹೋದರೆ ಒಂದು ಬಿಸ್ನೆಸ್ ಒಬ್ರು ಮಾಡಿದ್ರೆ ಇನ್ನೊಬ್ಬರು ಆ ಬಿಸ್ನೆಸ್ ಮಾಡೋಕ್ಕೆ ಬಿಡಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೋದು ಆ ಕೆಲಸನ. ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅಂದರೆ ಅದು ಆ ಕೆಲಸ ಯಾಕೆ ಮಾಡ್ತೀಯಾ, ಈ ಕೆಲಸ ಯಾಕೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಹಸ್ಬೆಂಡ್ ಒಬ್ರು ಸಪೋರ್ಟ್ ಮಾಡಿದ್ರೆ ಎಲ್ಲನೂ ಸಪೋರ್ಟ್ ಇದ್ದಂಗೆ ಅಂತ ಅರ್ಥ ಮಾಡಿಕೊಂಡು ನಾವು ನಮ್ಮ ಕೆಲಸನ ಮಾಡಬೇಕು. ಯಾಕಂದರೆ ಕಡಿಮೆ ಬಿದ್ದರೆ ಯಾರು ಕೊಡಲ್ಲ, ಅದು ಮಾತ್ರ ಎಲ್ರಿಗೂ ಗೊತ್ತಿದೆ. ಯಾರು ಕೊಡ್ತಾರೆ ಕಡಿಮೆ ಬಿದ್ದರೆ ಜೀವನದಲ್ಲಿ? ಯಾರು ಕೊಡಲ್ಲ, ಯಾರೂ ಆಗಲ್ಲ. ಒಂದು 10 ರೂಪಾಯಿ ಕಡಿಮೆ ಬಿದ್ರೂ ಕೂಡ ನಮ್ಮ ಜೀವನನ ನಾವೇ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ನಮಗೆ ಏನು ಆಗುತ್ತೋ ನಮ್ಮ ಕೈಯಲ್ಲಿ ಮನೆಯಲ್ಲಿ ಆ ಕೆಲಸನ ನಾವು ಮಾಡಬೇಕು. ಎಕ್ಸಾಂಪಲ್ ಹೇಳಬೇಕು ಅಂದರೆ ನನಗೆ ಮನೆಯಲ್ಲಿ ಕೂತ್ಕೊಂಡು ಕಾಲೇಜ್ ಕಲ್ತಿದ್ದೀನಿ, ಬಟ್ ನನಗೆ ಹೊರಗಡೆ ಹೋಗೋಕ್ಕೆ ಆಗಲ್ಲ. ಯಾಕಂತಂದರೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ರೀಸನ್ಸೇ, ಬೇಬಿ ಇರೋದು ನಮ್ಮ ಎಲ್ಲರಿಗೂ ಒಂದು ರೀಸನ್ಸ್ ಆಗಿರುತ್ತೆ. ಅಂದರೆ ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಮ್ಮ ಮನೆಯಲ್ಲಿ ಬಂದುಬಿಟ್ಟು ನನಗೆ ಬೇಬಿ ಇರೋದ್ರಿಂದ ನನಗೆ ಹೊರಗಡೆ ಹೋಗೋಕೆ ಆಗದೆ ಇರೋ ಕಾರಣ ನಾನು ಈ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾದ ಒಂದು ಪ್ಲ್ಯಾಟ್ಫಾರ್ಮನ್ನು ನಾನು ತಗೊಂಡು ನಾನು ಆ ಪ್ಲ್ಯಾಟ್ಫಾರ್ಮನ್ನು ಸರಿಯಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಆವಾಗ ನನಗೆ ಅಮೌಂಟ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ನನಗೂ ಕೂಡ ತುಂಬ ಟೈಮ್ ತಗೊಂಡಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂತ ಅಂದರೆ ಎಷ್ಟೋ ಕಷ್ಟಪಟ್ಟಿದ್ದೀನಿ. ನಾನು ಕೂಡ ಕಷ್ಟಪಟ್ಬಿಟ್ಟು ಇವಾಗ ಒಂದು ಹಂತಕ್ಕೆ ಬಂದಿದ್ದೀನಿ. ಅಮೌಂಟ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಮೌಂಟ್ ವಿಡ್ರಾಲ್ ಆಗಬೇಕು ಅಂದ್ರೂ ಟೈಮ್ ಬೇಕಲ್ವಾ. ಯಾವಾಗಾದರೂ ಸಡನ್ಗೆ ಯಾವುದು ಕೂಡ ಸಕ್ಸಸ್ ಸಿಗಲ್ಲ ನಮಗೆ. ಸಕ್ಸಸ್ ಬೇಗ ಸಿಗುವಂಥದ್ದಿದ್ರೆ ಎಲ್ಲರೂ ಕೂಡ ಯೂಟ್ಯೂಬೇ ಮಾಡ್ತಾಯಿದ್ರು, ಬೇರೆ ಯಾವುದೂ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು ನಿಮಗೆ ಯಾವ ಪ್ಲ್ಯಾಟ್ಫಾರ್ಮ್ ಈಸಿ ಆಗುತ್ತೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಯಾಕಂತಂದರೆ ನಮಗೆ ಸರಿಯಾದ ಹಾದಿಯನ್ನು ನಾವು ಚಾಯ್ಸ್ ಮಾಡ್ಕೋಬೇಕು. ನಮಗೆ ರಾಂಗ್ ರೂಟನ್ನು ಚಾಯ್ಸ್ ಮಾಡಿಕೊಂಡ್ರೆ ನಾವು ರಾಂಗ್ ಬೇರೆ ದಾರಿಯಲ್ಲಿ ಹೋದರೆ ನಾವು ರೀಚ್ ಆಗೋಕ್ಕಾಗತ್ತಾ? ಸಕ್ಸಸ್ ರೀಚ್ ಆಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಏನು ಇಂಟ್ರೆಸ್ಟ್ ಇದೆನೋ ಅದನ್ನು ಚಾಯ್ಸ್ ಮಾಡ್ಕೋಬೇಕು. ನಮಗೆ ಟ್ರೈನಲ್ಲಿ ಹೋದರೆ ಸೂಟೇಬಲ್ ಆಗುತ್ತೆ ಅನ್ನೋದಾದರೆ ಟ್ರೈನಲ್ಲಿ ಹೋಗಬೇಕು. ಬಸ್ಸಲ್ಲಿ ಹೋದರೆ ನಮಗೆ ಕರೆಕ್ಟ್ ಆಗುತ್ತೆ ಅನ್ನೋದಾದರೆ ಬಸ್ಸಲ್ಲಿ ಹೋಗಬೇಕು. ಇಲ್ಲಪ್ಪ ನಮಗೆ ನಡ್ಕೊಂಡು ಹೋದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಮಗೆ
ಕರೆಕ್ಟ್ ಅನಿಸುತ್ತೆ ಅನ್ನೋದಾಗಿದ್ರೆ ನಾವು ನಡ್ಕೊಂಡೇ ಹೋಗಬೇಕು. ನಮ್ಮ ಲೈಫಲ್ಲಿ ನಮಗೆ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಬೇರೆದವರು ತಿಳ್ಕೊಳ್ಳೋದಲ್ಲ. ನಾವು ತಿಳ್ಕೊಬೇಕು ನಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದನ್ನು. ಯಾಕಂತಂದರೆ ಬೇರೆದವ್ರ ಮಾತು ಕೇಳ್ಕೊಂಡು ಹೋದರೆ ನಮ್ಗೆ ಯಾವತ್ತೂ ನಮ್ಮ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ಏನು ಬೇಕೋ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಬೇರೆದವರ ಮಾತನ್ನು ಯಾವತ್ತೂ ಕೂಡ ತಲೆ ಹಾಕೋಬೇಡಿ. ಯಾಕಂತಂದರೆ 108 ಜನ 108 ಹೇಳ್ತಾರೆ. 108 ಜನರದ್ದು ಕೇಳೋ ಹಾಗೆ ಇದ್ದಿದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಇರಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಜೀವನನ ನಾವೇ ಕಟ್ಕೋಬೇಕು. ಅದಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ಅನ್ನೋದು ಯಾಕೆ ಅಂತ ನಾವು ಅರ್ಥ ಆಯಿತು ಅಂತ ಅನ್ಕೋತೀನಿ. ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನಾವು ದುಡ್ಡನ್ನು ಗಳಿಸ್ಬೋದು, ಹಣವನ್ನು ಸಂಪಾದನೆ ಮಾಡಬಹುದು, ಯಾರ ಭಯನೂ ಕೂಡ ಇರಲ್ಲ ನಮಗೆ ಅಲ್ವಾ. ಸೊ ನಾವು ಆ ಥರ ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ್ರೆ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು, ನಮ್ಮ ಜೀವನ ನಾವು ಮಾಡ್ಬೋದು. ಇಲ್ಲಿ ಯಾರಿಗೂ ಭಯ ಪಡುವ ಅವಶ್ಯಕತೆ ಅಂತೂ ಏನಿಲ್ಲ. ಯಾಕಂತಂದರೆ ಯಾರ ಕೈಯಲ್ಲೂ ನಾವು ಕೆಲಸ ಮಾಡ್ತಾ ಇಲ್ಲ ಅಂತಂದಾಗ ಯಾರಿಗೂ ನಾವು ಭಯ ಪಡುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ತೇನೆ. ಸೊ ಎಲ್ರಿಗೂ ನಾನು ಹೇಳಿದ ಒಂದು ಟಿಪ್ಸ್ಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೇನೆ. ಯಾಕಂದರೆ ಕೆಲವೊಂದಿಷ್ಟು ಜನರಿಗೆ ಮನೆಯಲ್ಲಿ ಕೂತು ಬೋರ್ ಆಗಿರುತ್ತೆ, ಏನು ಮಾಡಬೇಕು ಅನ್ನೋದು ಅರ್ಥ ಆಗಲ್ಲ. ಸೊ ನಾವೊಂದು ಹೆಜ್ಜೆ ಇಟ್ಟಾಗ ನಮಗೆ ಅದರ ಬಗ್ಗೆ ಅರ್ಥ ಆಗುತ್ತೆ ಅಲ್ವಾ. ಸಡನ್ನಾಗಿ ಯಾರೂ ಕೂಡ ಕಲ್ತು ಬಂದಿರಲ್ಲ ಅಲ್ವಾ. ಸೊ ಟೈಮ್ ತಗೊಳುತ್ತೆ, ಏನೋ ಒಂದು ಕಲಿಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಕಲಿತು ಸಾಧನೆ ಮಾಡೋದೇ ಒಂದು ಜೀವನದ ಒಂದು ದೊಡ್ಡ ಗುರಿಯಾಗಿದೆ, ನಮ್ಮದು ಏಮ್. ಸೊ ನಾವು ಕಲಿತು ಸಾಧನೆನ ಮಾಡಬೇಕಿಲ್ಲಿ ಅಷ್ಟೇ. ಇವಾಗ ಗೊತ್ತಿಲ್ಲ ಅಂತ ಕೂತ್ರೆ ಯಾವುದೂ ಗೊತ್ತಾಗಲ್ಲ, ಹಾಗೆ ಸಾಕ್ತಾ ಇರಬೇಕು. ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ನನಗೂ ಕೂಡ ಮೊದಲು ಯೂಟ್ಯೂಬಿಗೆ ಬಂದಾಗ ಯಾವ ಥರ ವಿಡಿಯೋ ಅಪ್ಲೋಡ್ ಮಾಡಬೇಕು, ಏನು ಈ ಥರ ವಿಡಿಯೋ ಮಾಡಿದ್ರೆ ಹೀಗೆ ರನ್ ಆಗುತ್ತೆ, ಹೀಗೆ ಅದನ್ನು ಅಪ್ಲೋಡ್ ಮಾಡಬೇಕು, ಯಾವ ಥರ ಪಬ್ಲಿಕ್ ಹಾಕಬೇಕಾ, ಅನ್ಲಿಸ್ಟೆಡ್ ಹಾಕಬೇಕಾ, ಏನು ಮಾಡಬೇಕು ವಿಡಿಯೋನಂತ ಕೂತಿರ್ಲಿಲ್ಲ. ಬಟ್ ನಾವು ನೆಕ್ಸ್ಟ್ ಹೋದಾಗ ಗೊತ್ತಾಯ್ತಲ್ವಾ ಸಬ್ಸ್ಕ್ರೈಬರ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಎಲ್ಲಾನು ಒಂದೊಂದಾಗಿ ಪ್ರೊಸೆಸ್ ಗೊತ್ತಾಗ್ತಾ ಹೋಯಿತು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಮಾನಿಟೈಸೇಷನ್ ಆದ್ರೇ ದುಡ್ಡು ಬರುತ್ತೆ, ಆಮೇಲೆ ದುಡ್ಡು ಬರೋಕ್ಕೆ ಇಷ್ಟೊಂದು ಕಷ್ಟ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ ಮೊದಲು. ಅದನ್ನು ಅನುಭವಿಸಿದಾಗ ಗೊತ್ತಾಗುತ್ತೆ. ನಾವು ಎಲ್ಲಾನು ಅನುಭವಿಸ್ಬಿಟ್ಟು ನಮ್ಮ ಜೀವನನ ನಾವು ಮಾಡಬೇಕು. ಸೊ ಇಷ್ಟು ಹೇಳಿ ಈ ವಿಡಿಯೋನ ಏನು ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕೊಡಿ, ಹಾಗೆ ಒಂದು ನಿಮ್ಮ ಅನಿಸಿಕೆಯ ಬಗ್ಗೆ ಕಮೆಂಟ್ ಹಾಕಿ. ಮತ್ತು ನಾನು ನಿಮಗೆ ಹೇಳಿರೋ ಒಂದು ಕೆಲಸದಲ್ಲಿ ನೀವು ಯಾವ್ದು ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತೇನೆ. ಬೈ ಸ್ನೇಹಿತರೆ, ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.